ಹಾಯ್ ಎವ್ರಿವಾನ್, ನಾನು ಇವತ್ತು ನಿಮಗೆ ಬ್ರೈಡೆಡ್ ಹ್ಯಾಲೋ ವಿತ್ ಬಬಲ್ ಟೇಲ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ನೀಟಾಗಿ ಕೊಂಬ್ ಮಾಡ್ಕೊಳ್ಳಿ, ಸ್ವಲ್ಪನೂ ಮೆಸ್ ಅಥವಾ ಸಿಕ್ಕಿಲ್ದಂಗೆ. ನೆಕ್ಸ್ಟ್ 2 ಪಾರ್ಟಿಷನ್ ಮಾಡ್ಕೊಳ್ಳಿ. ಫಸ್ಟ್ ಈಸ್ ಅ ಫ್ರಂಟ್ ಪಾರ್ಟಿಷನ್, ಸೆಕೆಂಡ್ ಈಸ್ ಅ ಕ್ರೌನ್ ಏರಿಯಾ. ನಿಮಗೇನಾದರೂ ಫ್ರಂಟ್ ಅಥವಾ ಕ್ರೌನ್ ಏರಿಯಾ ಹೇಗೆ ಪಾರ್ಟಿಷನ್ ತೊಗೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಡಮ್ಮಿ ಏರ್ ಆಗಿರೋದ್ರಿಂದ ನಾನು ಹಾಗೆ ಪಿನ್ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ರಿಯಲ್ ಹೇರ್ ಮೇಲೆ ಮಾಡ್ತಿದ್ದೀರಾ ಅಂದರೆ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ. ಅದು ಬೇಕಾದರೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿದೆ, ನನ್ನ ಪೇಜಿಗೆ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ದ ಫ್ರಂಟ್ ವೇರಿಯೇಷನ್. ನಾನು ಇಲ್ಲಿ ಬ್ರೇಡ್ ಹಾಕ್ತಿದ್ದೀನಿ. ನಿಮಗೆ ಸೈಡ್ ಅಥವಾ ಸೆಂಟರ್ ಬೇಕಾದರೂ ತಗೊಳ್ಳಿ, ಚಾಯ್ಸ್ ಈಸ್ ಯುವರ್ಸ್. ನಾನು ಇಲ್ಲಿ ಸೆಂಟರ್ ತಗೊಳ್ತಿದ್ದೀನಿ. ನೀಟಾಗೂ ಅದನ್ನು ಮೆಸ್ಸಿಲ್ದಂಗೆ ಕೊಂಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಸ್ಟ್ಯಾಂಡ್ಸ್ ತಗೊಳ್ಳಿ. ಅದಕ್ಕೆ ಒಂದೊಂದೇ ಸ್ಟ್ಯಾಂಡ್ಸ್ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಹತ್ರ ಕೊಂಬಿಂದೆ ಕೊಂಬಲ್ಲೂ ಬೇಕಾದರೂ ತಗೊಳ್ಳಿ. ಬ್ರೇಡ್ ಹಾಕಾದ್ಮೇಲೆ ನಿಮಗೆ ಅದು ಫ್ಲ್ಯಾಟ್ ಅನಿಸಿದ್ರೆ ಕೊಂಬಿಂದ ಪುಲ್ ಮಾಡಿ, ಅದು ಬಫ್ ಥರ ಕಾಣಿಸುತ್ತೆ. ಅದು ಹಾಕಿದಾದ್ಮೇಲೆ ನೆಕ್ಸ್ಟ್ ಪಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಸೇಮ್ 3 ಸ್ಟ್ಯಾಂಡ್ಸ್ ತಗೊಳ್ಳಿ. ಒಂದೊಂದೇ ಸ್ಟ್ಯಾಂಡ್ಸ್ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅದು ಬ್ರೈಡ್ ಹಾಕಿದ್ಮೇಲೆ ಸೇಮ್ ಕ್ರೌನ್ ಏರಿಯಾ ಹತ್ರ ಪಿನ್ ಮಾಡ್ಕೊಳ್ಳಿ. ಕ್ರೌನ್ ಏರಿಯಾ ಎಲ್ಲಿ ಪಿನ್ ಮಾಡಿದಿರೋ ಅಲ್ಲೇ ಮಾಡ್ಕೊಳ್ಳಿ. ಆ ಕಡೆ ಹೆಂಗೆ ಪುಲ್ ಮಾಡಿದ್ದೀನೋ ಸೇಮ್ ಈ ಕಡೆನೂ ಪುಲ್ ಮಾಡ್ತಾಯಿದ್ದೀನಿ, ಬಿಕಾಸ್ ಫ್ಲ್ಯಾಟ್ ಚೆನ್ನಾಗಿರಲ್ಲ ಅಂತ. ಎರಡೂ ತೊಗೊಂಡು ಪಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ ತೊಗೊಳ್ಳಿ, ಪೋನಿ ಹಾಕ್ಕೊಳ್ಳಿ. ಪೋನಿ ಹಾಕ್ಕೊಂಡಾದ್ಮೇಲೆ ಏನಾದರೂ ಮೆಸ್ಸಿದೆ ಅನಿಸ್ತಿದ್ರೆ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ, ಆ ಕೊಂಬ್ ತೊಗೊಂಡು ನೀಟಾಗಿ ಮೆಸ್ನೆಲ್ಲ ಬಿಡಿಸ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಪೋನಿಗೆ ಲೇಸ್ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಡಮ್ಮಿ ಗೋಲ್ಡ್ ಕಲರ್ ಇರೋದ್ರಿಂದ ನಾನಿಲ್ಲಿ ಗ್ರೀನ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ನೀವು ರಿಯಲ್ ಹೇರ್ ಬ್ಲ್ಯಾಕ್ ಇರೋದ್ರಿಂದ ಗೋಲ್ಡ್ ಕಲರ್ ಲೇಸ್ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸೇಮ್ ರಬ್ಬರ್ ಬ್ಯಾಂಡ್ ಹಾಕಿ ಲೇಸ್ ಹಾಕಿ ಪುಲ್ ಮಾಡಿ. ನಾನು ತೋರಿಸ್ತಿದ್ದೀನಿ ನೋಡಿ, ಆ ಥರನೇ ಪುಲ್ ಮಾಡಿ. ನೆಕ್ಸ್ಟ್ ಸೇಮ್ ರಬ್ಬರ್ ಬ್ಯಾಂಡ್, ದೆನ್ ಲೇಸ್, ಆಮೇಲೆ ಪುಲ್ ಮಾಡ್ತಾ ಹೋಗಿ. ಅದು ಬಬಲ್ ಥರ ಬರುತ್ತೆ.
ಇದು ಲಾಂಗ್ ಹೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಒನ್ಗೂ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಲೇಸ್ ಹಾಕಿ ಅಗೇನ್ ಪುಲ್ ಮಾಡಿ. ನಿಮ್ಮ ಹತ್ರ ಯಾವುದಿದೆ ಫ್ಲವರ್ಸು ಅದರಲ್ಲೇ ಇಟ್ಟು ಡೆಕೋರೇಟ್ ಮಾಡಿ. ನಿಮ್ಗೇನಾದರೂ ಇನ್ನೂ ವೀಡಿಯೋಸ್ ಎಕ್ಸ್ಟ್ರಾ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾವ ಹೇರ್ ಸ್ಟೈಲ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.